ಸರ್, ಈಗ ಇನ್ನೊಂದು ರಕ್ಷಿತಾ ಅನ್ನೋ ಒಬ್ಬರು ತುಳು ಹುಡುಗಿ ಕರಾವಳಿ ಸೈಡ್ ಅವರು ಬಿಗ್ ಬಾಸ್ಗೆ ಹೋಗಿದ್ದಾರೆ. ಅವ್ರ ಬಗ್ಗೆ ಅಭಿಪ್ರಾಯ, ಅದರಲ್ಲಿ ಅವ್ರು ಕಾಣನೂ ಬರಲ್ಲ. ತುಂಬಾ ಜನ ಹೇಳ್ತಾ ಇರೋದು ಏನಂದ್ರೆ, ಇವ್ರನ್ನ ನಾವು ರೀಲ್ಸ್ ಅಲ್ಲೇ ನೋಡಕ್ ಆಗ್ತಾ ಇರಲ್ಲ, ಇನ್ಮೇಲೆ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕಲ್ಲಪ್ಪ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಅಲ್ಲಿ ಮಾಡಿ. ಇಲ್ಲಿ ಬಿಗ್ ಬಾಸ್ ಮಾಡೋ ಯಾರ ಕರಾವಳಿ ಭಾಗನೋ ರಕ್ಷಿತ್ ಅವರು ಕರ್ನಾಟಕದವರು. ಪ್ರತಿಯೊಬ್ಬರು ಮೂಲೆಯಲ್ಲಿ ಪ್ರತಿಯೊಬ್ರು ಯಾರೇ ಬಂದರೂ ನಾವು ಕನ್ನಡಿಗರನ್ನು ನೋಡ್ತೀವಿ. ಯಾವುದೋ ಇಂಥ ಪ್ರಾಂತ್ಯಕ್ಕೆ ಸೇರಿದವರು, ಇಂಥ ಜಿಲ್ಲೆಗೆ ಸೇರಿದವರು ನಾವು ಹೇಳಕ್ ಹೋಗಲ್ಲ. ಅದರಲ್ಲಿ ಇವರು ಕೊಟ್ಟಬೋದು. ಇನ್ನೂ ಅವರಲ್ಲಿ ಕರಾವಳಿ ಭಾಗದಲ್ಲಿ ಎಂತೆಂಥ ಸಾಧನೆ ಮಾಡಿರೋ ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಳಿದ್ದಾರೆ, ಕೊಡ್ಬೋದಾಯ್ತು. ಇವ್ರು ಏನಕ್ಕೆ ಇವ್ರ ಸಾಧನೆ ಏನು ಸಾಧನೆ ನೋಡಿ ಇವರು ಬಿಗ್ ಬಾಸ್ ಅವ್ರು ಕರ್ಕೊಂಡು ದೇವರಿಗೆ ಗೊತ್ತು. ನೋಡೋಣ, ಕಾದು ನೋಡೋಣ. ನಾವೇ ಸ್ಪಷ್ಟವಾಗಿ ಕನ್ನಡ ಬರೋಲ್ಲ. ಆಮೇಲೆ ಮೊನ್ನೆ ಒಂದ್ಸರಿ ಬೆಂಗಳೂರಿಗೆ ಬಂದಾಗ ಕನ್ನಡ ಏನಕ್ಕೆ ಮಾತಾಡ್ಬೇಕು ಅನ್ನೋ ಹೆಣ್ಮಗು ಇವತ್ತು ಬಿಗ್ ಬಾಸ್ ಒಳಗಡೆ ಇದ್ದಾರೆ ಅಂದರೆ ನಮ್ಗೊಂಥರ ನೋವಿನ ಸಂಗತಿ. ಈ ಕನ್ನಡ ಪರ ಸಂಘಟನೆಯಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಇದ್ದಾರೆ, ಈ ನಾಡು ನುಡಿ ಹೋರಾಟ ಮಾಡೋ ಕೇಸ ಇಂಥವ್ರನ್ನ ಕರ್ಕೊಬೋದಾಯ್ತು ಅವರು. ಈ ಹೆಣ್ಮಗನ ಕರ್ಕೊಂಡಿದ್ರಲ್ಲ, ಏನು ಈ ಹುಡುಗಿ ಒಳಗಡೆ ಸಂದೇಶ ಏನು ಕೊಡುತ್ತೆ ಅಂತ ಕಾದು ನೋಡೋಣ. ನಾವು ನಮಗೆ ಗೊತ್ತಿದ್ದಿದ್ದು ಬಿಗ್ ಬಾಸ್ ಅವ್ರಿಗೆ ಗೊತ್ತಿದೆಯಲ್ಲ ಏನಾಗೋ ಕೊಡ್ತಾರೆ ಕಂಟೆಂಟ್ ಅಂದ್ಬಿಟ್ಟು. ನೋಡೋಣ, ಕಾದು ನೋಡೋಣ ಬಿಡಿ. ಎಲ್ಲ ಹೆಣ್ಮಕ್ಳಿಗೂ ನಾವು ಸಹಕಾರ ಕೊಡೋಣ, ಎಲ್ಲ ನಮ್ಮ ಕನ್ನಡಿಗರೇ. ಆದರೆ ನೋಡೋಣ ಅವ್ರದ್ದು ಇನ್ನೂ ಉತ್ತಮ ಅಂತವ್ರು ಕೊಡ್ಬೋದಾಯ್ತು, ಇವರು ಕೊಟ್ಟ ನೋಡೋಣ ಆಯ್ತು. ಇನ್ನು ಹಳೆ ಬಿಗ್ ಬಾಸ್ ಎಲ್ಲ ನೀವು ನೋಡ್ಕೊಂಡ್ ಬಂದಿದ್ದೀರಾ. ಈ ಸಲ ಏನು ಹೊಸತನ ತರಬೇಕು ಅಂತ ಅನ್ಸುತ್ತೆ ಸರ್? ಹೊಸತನ ಒಂದೇನಂದರೆ, ಈ ನಾಡಿಂದು ಕಲೆ ಸಾಹಿತ್ಯನ ಬಿಂಬಿಸಿದ್ದಾರೆ ಒಂದು. ಆದರೆ ತೊಗೊಬೇಕಾದಾಗ ಕ್ಯಾಂಡಿಡೇಟ್ಗಳಲ್ಲಿ ಸುಮಾರು ಅರ್ಧಕ್ಕೆ ಜನ ಯಾರೂ ನಮಗೆ ಇದು ಸರಿಪಡಿಸಿಲ್ಲ. ನಮಗೆ ಅಷ್ಟು ಇಷ್ಟ ಆಗಿಲ್ಲ. ಇನ್ನೂ ನೋಡಿ ತೊಗೊಬೋದಾಯಿತು. ಇವತ್ತು ಬಿಗ್ ಬಾಸ್ ಅನ್ನೋದು ವರ್ಷದಿಂದ ವರ್ಷಕ್ಕೆ ಬರ್ತಾನೆ ಇರುತ್ತೆ, ಹೊಸತನ ಅಂತ ಹೇಳ್ತಾರೆ. ಆದರೆ ಎಲ್ಲೋ ಇಂಥ ಕ್ಯಾಂಡಿಡೇಟ್ ನೋಡಿ ನಮ್ಮ ಮನಸ್ಸಿಗೆ ಸ್ವಲ್ಪ ಬೇಜಾರಾಯ್ತು. ಇನ್ನೂ ಒಳ್ಳೊಳ್ಳೆ ಸಾಧನೆ ಮಾಡಿದ್ರು ನಾವು ಒಳಗೆ ಕರ್ಕೊಬೋದಾಯ್ತಲ್ಲ, ಅವಕಾಶ ಕೊಡ್ಬೋದಾಯ್ತಲ್ಲ. ಎಷ್ಟೋ ಜನ ವಂಚಿತರಾಗಿದ್ದಾರೆ, ಕೊಡ್ಬೋದಾಯ್ತು ಅವ್ರಿಗೆ. ಇವರು ಸೀರಿಯಲ್ ಇಂಥವ್ರು ನೋಡಿಕೊಂಡೆ ನಾವು ಏನು ಇಲ್ಲಿ ಬಂದು ಏನು ಸಾಧನೆ ಮಾಡ್ತಾರೆ ದೇವರಿಗೆ ಗೊತ್ತು. ನೋಡೋಣ, ಮುಂದೊಂದು ದಿವಸ ಬಿಗ್ ಬಾಸಲ್ಲಿ ಒಳಗಡೆ ಇವ್ರು ಹೆಂಗೆ ಟಕಫರ್ ಆಗ್ತಾರೆ ಅಂತ ನೋಡಿಕೊಂಡು ನೋಡ್ಬೇಕು. ಅಂದರೆ ಸೀರಿಯಲ್ ಅವ್ರನ್ನ ಜಾಸ್ತಿ ತಗೊಂಡಿದ್ದಾರೆ ಅನ್ಸುತ್ತೆ. ಈಗ ಅಲ್ಲಿ ಅದೇ ಸೀರಿಯಲ್ ಅದೇ ಚಾನಲಲ್ಲಿ ಇರೋರೇ ಬರ್ತಾ ಇರ್ತಾರೆ. ಏನು ಹೊಸತನ ಏನಿದೆ? ಈಗ ಎಲ್ಲೋ ಒಂದು ಜಾಗದಲ್ಲಿ ಇರೋ ಜ್ಞಾನ ಗುರುತಿಸಿದ್ರೆ ಒಂದು ಬೆಲೆ ಇರುತ್ತೆ. ಬಂದಮೇಲೆ ಅವ್ರದ್ದು ಬದುಕು ಕಟ್ಕೊತಾರೆ. ಬದುಕು ಕಟ್ಕೊಂಡವ್ರನ್ನೇ ಕರ್ಕೊಂಬಂದು ಇಲ್ಲಿ ಏನು ನೋಡ್ತೀವಿ ಸ್ವಾಮಿ? ಇಲ್ಲಿ ಸೀರಿಯಲಲ್ಲಿ ನೋಡಿ ಬೇಜಾರಾಗಿರ್ತೈತೆ ಅವ್ರನ್ನ. ಇಲ್ಲಿ ಕರ್ಕೊಂಬಂದು ಏನು ನೋಡ್ತೀವ ನೀವು? ಏನು ತೆಗಿತೀವಿ ಅವರಿಂದ? ಎಲ್ಲಾನು ಸೇರಿಸಿ ಎಲ್ಲರಿಗೂ ಕೊಡಬೇಕು ಅಂದ್ಬಿಟ್ಟು ಎಲ್ಲ ವರ್ಗದಲ್ಲಿ ಇರೋರ್ಗೂ ಸೇರಿಸಿ ಕೊಡಬೇಕಾಯ್ತು. ಕೊಟ್ಟಿಲ್ಲ. ನೀವು ಒಬ್ಬ ರೈತ ಇಲ್ಲ ಈ ಸರಿ, ಬೇಜಾರಾಗುತ್ತೆ ನಮಗೆ. ಯಾರು ರೈತ ಅಂದರೆ ಸ್ಟೇಜ್ ಮೇಲೆ ಬಂದು ಇದು ನಾನು ರೈತ, ನಾನು ಬಡವನು, ನಾವು ಹೊಟ್ಟೆಪಾಡಿಗೆ ಬಂದೆ, ಅಲ್ಲಿ ಬಸ್ ಸ್ಟ್ಯಾಂಡಾಗಿ ಮಲಗಿದ್ದೆ, ಇಷ್ಟೆಲ್ಲ ಕಷ್ಟ. ಇಲ್ಲಿ ಬುಲ್ಡೆ ಬಿಡೋಬೇಡ, ನಿಜವಾದಂಥ ರೈತನ ಒಬ್ಬನ ಕೊಟ್ಟಿರೋ ನಮ್ಗೆ ಖುಷಿಯಾಗಿರೋದು. ಯಾಕಂದ್ರೆ ನಾವು ಹೋರಾಟಗಾರರು, ರೈತರು ಇಲ್ದಿದ್ದು ಇವತ್ತು ಏನಿಲ್ಲ ಅಂಥವ್ರು ಯಾರು ಗುರುತಿಸ್ಕೊಬೋದಾಯ್ತು. ಚಾನ್ಸ್ ಕೊಟ್ಟಿಲ್ಲ. ನೋಡೋಣ ಇನ್ನು ಇವ್ರದ್ದು ಏನು ಎತ್ತ ಅಂದ್ಬಿಟ್ಟು. ಅಂದರೆ ಇನ್ನೂ ಹಳೆ ನಟರು ಕೂಡ ಇದ್ರು, ಹಳೆ ನಟ ನಟಿಯರಿದ್ರು. ಅವ್ರಿಗೆ ಸಿನಿಮಾದಲ್ಲೂ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಾತುಗಳು ಕೂಡ ಕೇಳಬಹುದು. ಇಂಥದ್ದೊಂದು ಅವಕಾಶನ ಕೊಟ್ಟರೆ ಬಿಗ್ ಬಾಸ್ಗೆ ಮುಂದೆ ಅವ್ರಿಗೆ ಅವಕಾಶಗಳು ಸಿಗ್ಬೋದಿತ್ತು. ನೋಡಿ, ಹಳೆ ನಟರು ಹೊಸ ನಟರು ಅವಶ್ಯಕತೆ ಇಲ್ಲ. ಆಯ್ತು, ಅವ್ರು ಬಂದು ಅವ್ರದ್ದೊಂದು ಕೊಡುಗೆ ಏನು ಕೊಟ್ಟು ಹೋಗೋರೆ. ಕೊಟ್ಟಿರೋರಿಗೆ ಏನು ಕೊಡಬೇಕು? ನಾನು ಹೇಳ್ತಾ ಇರೋದು ಏನು, ಕರ್ನಾಟಕದಲ್ಲಿ ಏನು 100 ಜನ ಇಷ್ಟೇ ಜನ ಇರೋದು ಬೇಡ, ಎಲ್ಲರೂ ಕೊಡಲಿ ಬಿಡ್ರಿ. ಹಳೆ ನಟರು ಹೊಸ ನಟರು ಬೇಡ, ಇನ್ನೂ ಹೊಸಬ್ರನ್ನ ನಟರು ಮಾಡ್ರಿ ನೀವು. ಏನೋ ಬಂದವ್ರು ಐಪಿಗೆ ಬಂದು ಶೆಡ್ ಆಗಿರೋನು ಕರ್ಕೊಂಬಂದು ಇಲ್ಲಿ ಅವನ್ನ ತಿರ್ಗಾ ಬೆಳೆಸೋ ಬದಲು ಶೆಡ್ ಆಗಿರೋರು ಯಾರೋ ಕಣ್ಣಿಗೆ ಕಾಣೋಂಥವ್ನು ಅಂಥ ಪ್ರತಿಭೆನೇ ಅವಕಾಶ ಕೊಟ್ಟು ಮೆರೆಸ್ರಿ ನೀವು. ಅದು ನಾಡಿಗೆ ನೀವು ಕೊಡೋಂಥ ಕೊಡುಗೆ ಬಿಗ್ ಬಾಸ್ ಅವರು. ಬಿಟ್ಬಿಟ್ಟು ಎಲ್ಲ ಇರೋನು ಕರ್ಕೊಂಬಂದು ಐಪ್ ಇಲ್ದವ್ನಿಗೆ ಐಪ್ ಕೊಡೋಂಥ ಕೆಲಸ ಮಾಡೋದು. ಎಲ್ಲರೂ ಗೊತ್ತಿ ಡಮ್ಮಿ ಆಗಿರೋನ್ನ ಎತ್ಕೊಂಬಂದು ಇಲ್ಲಿ ಶೈನ್ ಮಾಡೋದು, ಟ್ರೋಲ್ ಆಗಿರೋನ್ನ ಎತ್ಕೊಂಬಂದು ಶೈನ್ ಮಾಡೋದು ಬಿಟ್ಟು ನಿಜವಾದಂಥ ಸಕ್ರಿಯವಾಗಿ ಕೆಲಸ ಮಾಡೋಂಥವ್ರಿಗೆ ಅವಕಾಶ ಕೊಟ್ಟರೆ ಒಂದು ಈ ನಾಡು ನುಡಿ ಜನಗಳು ಗುರುತಿಸಿ ಅವ್ರಿಗೊಂದು ಗೌರವ ಕೊಡೋದ್ರ ಮುಖಾಂತರ ಅವರು ಒಂದು ಬೆಳಕಿಗೆ ಬರ್ತಾರೆ ಅನ್ನೋ ಕೇಳೋಕ್ಕೆ ಇಚ್ಛೆ ಪಡ್ತೀನಿ.